ಸಂಘಟನೆಗಳ ಹಿನ್ನೆಲೆಯಲ್ಲಿ ಸಮಾವೇಶ ಆಗ್ತಾ ಇರುವಂತ ಕಾರಣಕ್ಕಾಗಿ ಎಐಸಿಸಿ ಅಧ್ಯಕ್ಷರಾಗಿರುವಂತ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಪದಾಧಿಕಾರಿಗಳು ಪತ್ರವನ್ನು ಬರೆದಿದ್ದಾರೆ. ಹಾಸನದಲ್ಲಿ ಸ್ವಾಭಿಮಾನಿ ಜನಾಂದೋಲನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಪಕ್ಷದ ಚಿಹ್ನೆಯಡಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಅಂತ ಹೇಳಿ ಮನವಿಯನ್ನು ಮಾಡಲಾಗಿದೆ ಹೈಕಮಾಂಡ್ ನಾಯಕರಿಗೆ. ಡಿಸೆಂಬರ್ 5ರಂದು ಈ ಕಾರ್ಯಕ್ರಮ ನಡೆಯುತ್ತೆ. ಪಕ್ಷದ ಚಿಹ್ನೆಯಡಿ ಕಾರ್ಯಕ್ರಮ ಆಯೋಜನೆ ಮಾಡೋಕೆ ತಿಳಿ ಹೇಳುವಂತೆ ಪತ್ರವನ್ನು ಬರೆಯಲಾಗಿದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆಗೆ ಪತ್ರವನ್ನು ಬರೆದಿದ್ದಾರೆ ಕಾಂಗ್ರೆಸ್ನ ಪದಾಧಿಕಾರಿಗಳು ಎನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಸಿದ್ದರಾಮಯ್ಯ ರೀತಿ ಇತರ ನಾಯಕರು ಇದೇ ರೀತಿ ಬೇರೆ ನಾಯಕರು ತಮ್ಮ ಲಾಭಕ್ಕೆ ಪಕ್ಷವನ್ನು ಬಳಸಿಕೊಂಡ್ರೆ ಕಾಂಗ್ರೆಸ್ ಪಕ್ಷದ ಭವಿಷ್ಯಕ್ಕೆ ಹೊಡೆತದ ಭೀತಿ ಕೂಡ ಇಲ್ಲಿ ಕಂಡು ಬರ್ತಾ ಇದೆ. ಸಿದ್ದರಾಮಯ್ಯಗೆ ಸೂಕ್ತ ನಿರ್ದೇಶನ ನೀಡಿ ಅಂತೇಳಿ ದೂರಲಾಗಿದೆ. ಸಿದ್ದರಾಮಯ್ಯ ಸ್ವಾಭಿಮಾನಿ ಜನಾಂದೋಲನ ಸಮಾವೇಶಕ್ಕೆ ಕಾಂಗ್ರೆಸ್ ಪಡೆಯಲ್ಲೇ ವಿರೋಧ ಕಂಡು ಬರ್ತಾ ಇದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಪತ್ರವನ್ನು ಕಾಂಗ್ರೆಸ್ನ ಪದಾಧಿಕಾರಿಗಳು ಬರೆದಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಗಮನಿಸ್ತಾ ಇರ್ಬೋದು ನೀವು ಕೂಡ. ಪತ್ರದಲ್ಲಿ ಒಂದಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಲಾಗಿದೆ. ಒಂದು ಕಡೆಯಲ್ಲಿ ಹಾಸನದಲ್ಲಿ ಸಿದ್ದರಾಮಯ್ಯ ಪರ ಸ್ವಾಭಿಮಾನಿ ಸಮಾವೇಶವನ್ನು ಮಾಡಲಾಗ್ತಾ ಇದೆ. ಪಕ್ಷದ ವೇದಿಕೆಯಿಂದ ಹೊರತಾದ ಕಾರ್ಯಕ್ರಮ ಅಂತೇಳಿ ಇದನ್ನು ಬಿಂಬಿಸಲಾಗ್ತಾ ಇದೆ. ಇಲ್ಲಿ ಆಯೋಜಕರೆಲ್ಲರೂ ಕೂಡ ಪಕ್ಷದ ಸಚಿವರು, ಶಾಸಕರು, ಮುಖಂಡರೇ ಆಗಿದ್ದಾರೆ. ಹೀಗಿದ ಮೇಲೆ ಪಕ್ಷದ ಚಿಹ್ನೆಯನ್ನು ಬಳಸಬೇಕು. ಯಾವುದೋ ಸಂಘಟನೆಗಳ ಹೆಸರಲ್ಲಿ ಯಾಕೆ ವೈಯಕ್ತಿಕ ಬಲ ಪ್ರದರ್ಶನ ಆಗಬೇಕು, ಶಕ್ತಿ ಪ್ರದರ್ಶನ ಮಾಡಬೇಕು, ಇದಕ್ಕಾಗಿ ಯಾಕೆ ಪಕ್ಷದ ನಾಯಕರನ್ನು ಬಳಸ್ಕೊಳ್ಬೇಕು ಎನ್ನುವಂಥ ಪ್ರಶ್ನೆಗಳು ಈಗ ಹುಟ್ಟಿಕೊಳ್ತಾ ಇದೆ. ಸ್ವಾಭಿಮಾನಿ ಸಮಾವೇಶವನ್ನು ಪಕ್ಷದ ವೇದಿಕೆಯಲ್ಲೇ ಮಾಡಿ ಅಂತೇಳಿ ಎಐಸಿಸಿ ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಕಾಂಗ್ರೆಸ್ನ ಪದಾಧಿಕಾರಿಗಳು ಈಗ ಲೆಟರನ್ನು ಬರೆದಿದ್ದಾರೆ. ಪಕ್ಷದ ವೇದಿಕೆ ಬಿಟ್ಟು ಮಾಡುವ ಉದ್ದೇಶ ಒಳ್ಳೆಯದಲ್ಲ. ಕಾಂಗ್ರೆಸ್ ಚಿಹ್ನೆ ಬಳಸಿಕೊಂಡೇ ಹಾಸನ ಸಮಾವೇಶ ಆಯೋಜನೆ ಮಾಡಿ ಸಿದ್ದರಾಮಯ್ಯ ಹಾಗೆಯೇ ಉಳಿದ ಸಚಿವರಿಗೆ ತಿಳಿ ಹೇಳುವಂತೆ ದೂರಿನ ಪತ್ರದಲ್ಲಿ ಉಲ್ಲೇಖ ಮಾಡಲಾಗಿದೆ. ನೀವು ಕೂಡ ಲೆಟರನ್ನು ನೋಡ್ತಾ ಇರಬಹುದು. ಎಐಸಿಸಿ ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಬರೆದಿರುವಂಥ ಪತ್ರ ಇದು. ಕಾಂಗ್ರೆಸ್ನ ಪದಾಧಿಕಾರಿಗಳು ಬರೆದಿರುವಂಥ ಲೆಟರ್. ಈ ಲೆಟರ್ ಈಗ ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಸುತ್ತೂರು. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಜಪ್ಪ, ಗಮನಿಸ್ತಾ ಇದ್ವಿ ಸಂಘಟನೆಗಳ ಹೆಸರಿನಲ್ಲಿ ಸಮಾವೇಶ ಬೇಡ, ಪಕ್ಷದ ಚಿಹ್ನೆಯಲ್ಲೇ ಮಾಡಿ ಎನ್ನುವುದಾಗಿ ಒಂದಷ್ಟು ಜನ ಒತ್ತಾಯ ಮಾಡ್ತಾ ಇದ್ದಾರೆ. ಹಾಗೆಯೇ ಎಐಸಿಸಿ ಅಧ್ಯಕ್ಷರಿಗೆ ಪತ್ರವನ್ನು ಬರೆದಿದ್ದು ಯಾರು? ಈ ಪತ್ರದಲ್ಲಿ ಇರುವಂತಹ ಅಂಶಗಳು ಏನೇನು? ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಆಗಾಗ ಈ ಅಹಿಂದ ಸಂಘಟನೆಗಳ ಸಮಾವೇಶ ಮಾಡುವ ಮೂಲಕ ತಮ್ಮ ಒಂದು ಶಕ್ತಿಯನ್ನೇ ಕುಂದಿತ್ತು. ಅಂತ ಸಂದರ್ಭದಲ್ಲಿ ಈ ರೀತಿ ಸಮಾವೇಶಗಳ ಮಾಡುವ ಮೂಲಕ, ವಿಶೇಷವಾಗಿ ಅಹಿಂದ ಸಮಾವೇಶಗಳ ಮಾಡುವ ಮೂಲಕ ಅಧಿಕಾರವನ್ನ ಅಥವಾ ತಮ್ಮ ಶಕ್ತಿಯನ್ನು ವೃದ್ಧಿಸಿಕೊಂಡು ಬರೋದು ಇತಿಹಾಸದಲ್ಲಿ ಸಾಕಷ್ಟು ಬಾರಿ ಆಗಿದೆ. ಹಿಂದೆ ಜೆಡಿಎಸ್ ಇದ್ದ ಸಂದರ್ಭದಲ್ಲೂ ಸಹ ಸಿದ್ದರಾಮಯ್ಯ ವಿಜಯ ಮಾಡಿದ್ರು, ನಂತರ ಕಾಂಗ್ರೆಸ್ ಬಂದ ಸಂದರ್ಭದಲ್ಲೂ ಸಹ ಈಗ ಮಾಡಿದ್ರು. ಕಳೆದ ಬಾರಿ ಏನು 2023ರಲ್ಲಿ ಚುನಾವಣೆಗೆ ಹೋಗುವ ಮೊದಲೇ ಸಿದ್ದರಾಮೋತ್ಸವ ಮಾಡಿ ತಮ್ಮ ಶಕ್ತಿಯನ್ನು ವೃದ್ಧಿಸಿಕೊಂಡು ತಾನು ಸಿಎಂ ಅಭ್ಯರ್ಥಿಯನ್ನು ಬಿಂಬಿಸುವಂತ ಪ್ರಯತ್ನವನ್ನ ಸಿದ್ದರಾಮಯ್ಯ ಮಾಡಿದ್ರು. ಈಗ ಅದರ ಮುಂದುವರೆದ ಭಾಗವಾಗಿ ಈಗ ಸಿದ್ದರಾಮಯ್ಯ ಅಂಥದೇ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಅದನ್ನ ಬೆಂಬಲ ಅಂತಂದ್ರೆ ಒಬಿಸಿ ಸಂಘಟನೆಗಳು, ಒಬಿಸಿಯ ಅಲ್ಪಸಂಖ್ಯಾತರಿರ್ಬೋದು ಮತ್ತು ಹಿಂದುಳಿದ ವರ್ಗಗಳ ಒಕ್ಕೂಟ ಈ ಒಂದು ಸಮಾವೇಶನ ಆಯೋಜನೆ ಮಾಡುವ ಮೂಲಕ ಸಿದ್ದರಾಮಯ್ಯಗೆ ಶಕ್ತಿ ತುಂಬಬೇಕು ಅನ್ನೋದು ಒಂದು ವಿಷಯ. ಎರಡನೇ ವಿಷಯ, ಸಿದ್ದರಾಮಯ್ಯ ಇತ್ತೀಚೆಗೆ ಮುಡಾ ಪ್ರಕರಣ ಆದ ನಂತರ ಸಿದ್ದರಾಮಯ್ಯ ವರ್ಚಸ್ಸು ಕುಗ್ಗಿದೆ ಅಂತ ಒಂದು ಮಾತು ಕೇಳಿ ಬರ್ತಾ ಇತ್ತು. ಮತ್ತು ಇಡಿಯಿಂದಾಗಿ ಸಿದ್ದರಾಮಯ್ಯವರು ಸಿಬಿಐ ತನಿಖೆಯಿಂದಾಗಿ ಸಿದ್ದರಾಮಯ್ಯವ್ರಿಗೆ ಆತಂಕ ಅಂತ ಒಂದು ಸಂದೇಶ ಇತ್ತು. ಆ ಒಂದು ಹಿನ್ನೆಲೆಯಲ್ಲಿ ಇನ್ನು ಮೂರನೇದಾಗಿ ಸಿದ್ದರಾಮಯ್ಯವರು 2.5 ವರ್ಷದ ನಂತರ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನದಿಂದ ಬದಲಾವಣೆ ಆಗ್ತಾರೆ ಅಂತ ಒಂದು ಚರ್ಚೆ ಆಗಿತ್ತು. ಅದರ ಒಂದು ಮುಂದುವರೆದ ಭಾಗವಾಗಿ ಸಿದ್ದರಾಮಯ್ಯನನ್ನು ಯಾವುದೇ ಕಾರಣಕ್ಕೂ ಇಳಿಸಬಾರ್ದು, ಅವ್ರನ್ನ ಮುಂದುವರಿಸಬೇಕು ಅಂತ ಒಂದು ಸಂದೇಶ ಸಾರುವ ನಿಟ್ಟಿನಲ್ಲಿ ಈ ಒಂದು ಸಮಾವೇಶಗಳನ್ನ ಆಯೋಜನೆ ಮಾಡಲಾಗಿದೆ. ವಿಶೇಷ ಅಂದ್ರೆ ಮುಖ್ಯಮಂತ್ರಿ ಆಗಿರುವ ಸಿದ್ದರಾಮಯ್ಯರಿಗೆ ಈ ಸಮಾವೇಶ ಮಾಡುವ ಮೂಲಕ ಶಕ್ತಿ ಪಡ್ಕೊಳ್ಳುವಂತ ಪ್ರವೃತ್ತಿ ಯಾಕೆ ಬಂತು ಅನ್ನೋದೇ ಅನುಮಾನಕ್ಕೆ ಕಾರಣವಾಗಿದೆ. ಆದ್ರೂ ಸಹ ಜಾತಿಗಳ ಹಿಂದುಳಿದ ಅಲ್ಪಸಂಖ್ಯಾತ ಒಕ್ಕೂಟಗಳ ಸಮಾವೇಶ ನಡೆಸುವಂತದ್ದು ಈ ಸಿದ್ದರಾಮಯ್ಯ ಈಗ ಪಕ್ಷದ ವರಿಷ್ಠ ಅಂತ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭೇಟಿ ಮಾಡುವ ಸಂದರ್ಭದಲ್ಲಿ ಹಾಸನದಲ್ಲಿ ನಾವು ಜೆಡಿಎಸ್ ಭದ್ರಕೋಟೆ ಆಗಿತ್ತು, ಹಾಗಾಗಿ ಅದನ್ನು ತಿಳಿಸಿದ್ದೇವೆ. ಹಾಗಾಗಿ ಅಲ್ಲಿ ಸಮಾವೇಶನ ಮಾಡೋ ಮೂಲಕ ನಮ್ಗೆ ಆ ಪಕ್ಷಕ್ಕೆ ಒಂದು ಇಮೇಜ್ ನ ವೃದ್ಧಿ ಮಾಡ್ಲಿಕ್ಕೋಸ್ಕರ ಸಮಾವೇಶ ಮಾಡ್ತಾ ಇದ್ವಿ. ಅದು ಪಕ್ಷ ಮತ್ತು ಈ ಒಂದು ಸಂಘಟನೆಗಳ ಸಮಾವೇಶ ಅನ್ನೋದನ್ನ ಸ್ಪಷ್ಟೀಕರಣ ಕೊಡುವಂತ ಪ್ರಯತ್ನ ಮಾಡಿದ್ದಾರೆ ಅಂತ ಅನ್ನೋದು ಈಗಿರುವಂತ ಮಾಹಿತಿ. ಆದ್ರೂ ಸಹ
ಪಕ್ಷದ ಕಾರ್ಯಕರ್ತರು ಆತಂಕ ವ್ಯಕ್ತಪಡಿಸ್ತಾ ಇರೋದು ಸಿದ್ದರಾಮಯ್ಯನವರು ವೈಯಕ್ತಿಕ ವರ್ಚಸ್ಸು ಮತ್ತು ಪಕ್ಷದ ಮೇಲೆ ಹಿಡಿತ ಸಾಧಿಸಲಿಕ್ಕೋಸ್ಕರ ಇಂತಹ ಸಮಾವೇಶ ಮಾಡ್ತಿದ್ದಂತ ಆರೋಪವನ್ನ ಹೊರಿಸಿ ಕೆಲ ಕಾರ್ಯಕರ್ತರು ಮತ್ತು ಕೆಪಿಸಿಸಿ ಪದಾಧಿಕಾರಿಗಳು ಪಕ್ಷದ ವರಿಷ್ಠರಾದ ಮಲ್ಲಿಕಾರ್ಜುನ ಖರ್ಗೆಗೆ ಪತ್ರವನ್ನು ಬರೆದಿದ್ದಾರೆ. ನೀವು ತಕ್ಷಣವಾಗಿ ರಾಜಪ್ಪ ಹಾಗೆ ಹೋಲ್ನಲ್ಲಿರಿ, ಮುಂದಿನ ಹಂತದಲ್ಲಿ ಮಾಹಿತಿಯನ್ನ ಪಡ್ಕೊಳ್ತಾ ಹೋಗ್ತೀನಿ. ಸದ್ಯಕ್ಕೆ ಸಿಗ್ತಾ ಇರುವಂತ ಮಾಹಿತಿ ಪ್ರಕಾರ ಸಂಘಟನೆಗಳ ಹೆಸರಲ್ಲಿ ಸಮಾವೇಶಕ್ಕೆ ರಾಹುಲ್ ಗಾಂಧಿ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಎನ್ನುವಂತ ಮಾಹಿತಿ ಸಿಗ್ತಾ ಇದೆ. ಹಾಸನ ಸಮಾವೇಶದ ಬಗ್ಗೆ ರಾಹುಲ್ ಗಾಂಧಿ ಜೊತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಚರ್ಚೆಯನ್ನ ಮಾಡಿದ್ದಾರೆ. ಸಮಾವೇಶ ನಡೆಸಿದ್ರೆ ಏನು ಪ್ರಯೋಜನ ಆಗುತ್ತೆ ಅಂತ ಹೇಳಿ ಸಿಎಂ ರಾಹುಲ್ ಗಾಂಧಿ ಅವರಿಗೆ ವಿವರಣೆಯನ್ನ ಕೊಟ್ಟಿದ್ದಾರೆ. ಪಕ್ಷ ಮತ್ತು ಹಿಂದುಳಿದ ವರ್ಗಗಳ ಒಕ್ಕೂಟದ ಅಡಿಯಲ್ಲಿ ಸಮಾವೇಶ ಮಾಡುವಂತ ನಿರ್ಧಾರಕ್ಕೆ ಬರಲಾಗಿದೆ. ರಾಹುಲ್ ಗಾಂಧಿಗೆ ಈ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಿಳಿಸಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಎಸ್ ರಾಜಪ್ಪ, ಮಾಹಿತಿಯನ್ನ ಕೊಡ್ತಾ ಇದ್ರೆ ಕಂಟಿನ್ಯೂ ಮಾಡಿ. ಏನು ಸಿದ್ದರಾಮಯ್ಯನವರು ಈ ರೀತಿ ಒಂದು ಹೇಳಿಕೆ ಪಕ್ಷದ ವರಿಷ್ಠ ಅನುಮತಿಯನ್ನು ಪಡ್ಕೊಂಡಿದ್ದಾರೆ ಅಂತ ಹೇಳಿದ್ರು ಸಹ ಪಕ್ಷದ ಅಂತರದಲ್ಲಿ ಒಂದು ಗೊಂದಲ ಇದ್ದೇ ಸಿದ್ದರಾಮಯ್ಯನವರು ಇಂತಹ ತೀರ್ಮಾನಕ್ಕೆ ಯಾಕೆ ಬಂದು ಅಥವಾ ಸಂಘಟನೆ ಹೆಸರಲ್ಲಿ ಯಾಕೆ ಸಮಾವೇಶ ಮಾಡ್ಲಿಕ್ಕೆ ಹೊರಟರು ಅಂತ ಅನುಮಾನಕ್ಕೆ ಕಾರಣವಾಗಿದೆ. ಹಾಗಾಗಿ ಸಿದ್ದರಾಮಯ್ಯನವರು ನಾವು ಜೆಡಿಎಸ್ ಭದ್ರಕೋಟೆಯನ್ನು ಬೇಧಿಸಿದ್ದೇವೆ, ಅಂದ್ರೆ ಒಂದು ಸಂಸದ ಸ್ಥಾನವನ್ನು ಗೆದ್ದುಕೊಂಡಿದ್ದೇವೆ, ಆ ಕಾರಣಕ್ಕೋಸ್ಕರ ಸಮಾವೇಶ ನಡೆಸಿದೀವಿ ಅಂತ ಅವ್ರನ್ನ ಪಕ್ಷದ ವರಿಷ್ಠನ ಕನ್ವಿನ್ಸ್ ಮಾಡಿರ್ಬೋದು. ಆದ್ರೆ ಪಕ್ಷದ ಆಂತರ್ಯದಲ್ಲಿ ಅಥವಾ ಏನು ಪಕ್ಷದ ಪ್ರಮುಖ ನಾಯಕರು ಮತ್ತು ಕಾರ್ಯಕರ್ತರಲ್ಲಿ ಸಿದ್ದರಾಮಯ್ಯನವರ ವರ್ತನೆ ಬಗ್ಗೆ ಅಥವಾ ಈ ಒಂದು ಸಮಾವೇಶದ ಬಗ್ಗೆ ಅನುಮಾನ ಮತ್ತು ಆಕ್ಷೇಪ ಇದ್ದೇ ಇದೆ. ಹೀಗಾಗಿ ಪಕ್ಷದ ವರಿಷ್ಠ ಸಿದ್ದರಾಮಯ್ಯ ಸಿಎಂ ಆಗಿ ಇದ್ದುಕೊಂಡು ಅವರು ಈ ರೀತಿ ಒಂದು ಸಮಾವೇಶ ನಡೆಸುವ ಮೂಲಕ ಸಿದ್ದರಾಮಯ್ಯವರು ಈ ರೀತಿ ತೀರ್ಮಾನ ಕೈಗೊಳ್ಳಬಹುದು, ಅದನ್ನು ತಪ್ಪೇನಿಲ್ಲ. ಅಥವಾ ಈ ರೀತಿ ಒಕ್ಕೂಟ ನಡೆಸುವಂತ ಸಮಾವೇಶಕ್ಕೆ ಸಿದ್ದರಾಮಯ್ಯವರು ಭಾಗವಹಿಸಬಹುದು, ಯಾಕಂದ್ರೆ ಸಿಎಂ ಆಗಿ ಅವರು ಭಾಗವಹಿಸಕ್ಕೆ ಎಲ್ಲ ಅಧಿಕಾರ ಇದೆ. ಹೀಗಾಗಿ 2 ವರ್ಷಗಳನ್ನು ನೋಡಿದ್ದೆ ಅದರಲ್ಲಿ ಸಿದ್ದರಾಮಯ್ಯ ತಮ್ಮ ಒಂದು ನಿರ್ಧಾರವನ್ನ ಅವರು ಪಕ್ಷದ ವರಿಷ್ಠರಿಗೆ ಕನ್ವಿನ್ಸ್ ಮಾಡಿ ಅವರು ಒಪ್ಪಿಗೆಯನ್ನು ಪಡೆದಿರಬಹುದು. ಆದ್ರೆ ಪಕ್ಷದಲ್ಲಿ ಮತ್ತೆ ಶಾಸಕರು ಸಹ ಸಿದ್ದರಾಮಯ್ಯನವರ ನಡೆ ಬಗ್ಗೆ ಅನುಮಾನಗಳಿವೆ ಮತ್ತು ಈ ಸಿದ್ದರಾಮಯ್ಯನವರು ಸಿಎಂ ಆಗಿ ಮುಂದುವರಿಸಲಿಕ್ಕೋಸ್ಕರನೇ ಈ ಸಭೆಗಳನ್ನ ಆಯೋಜನೆ ಮಾಡ್ತಾರೆ ಅಂತ ಅನ್ನೋದು ಸಹ ಸ್ಪಷ್ಟವಾಗಿ ಡಿ.ಕೆ. ಶಿವಕುಮಾರ್ ಅವರು ಪಕ್ಷದ ಹಲವಾರು ಶಾಸಕರಿಗೆ ಗೊತ್ತಿರುವಂತ ವಿಷಯ. ಹಾಗಾಗಿ ಈ ಒಂದು ಪಕ್ಷ ನೀಡ್ತಿರುವಂತಹ ಬೆಳವಣಿಗೆ ಬಗ್ಗೆ ಪಕ್ಷದ ಮೇಲೆ ಹಿಡಿತ ಸಾಧಿಸುವಂತ ಸಿದ್ದರಾಮಯ್ಯರ ಪ್ರವೃತ್ತಿ ಇದೆ, ಆ ಪ್ರವೃತ್ತಿಯನ್ನ ಮುಂದುವರಿಸ್ತಾ ಇದ್ದಾರೆ. ಹಾಗಾಗಿ ಇದು ಇನ್ನಷ್ಟು ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ಸ್ಪಷ್ಟ ರೂಪವನ್ನು ಪಡ್ಕೊಳ್ಬಹುದು. ಸಿದ್ದರಾಮಯ್ಯವರು ಈ ಒಂದು ಸಮಾವೇಶ ಮೂಲಕ ಸಂದೇಶವನ್ನ ಯಾರಿಗೆ ನೀಡ್ತಾರೆ ಮತ್ತು ಆ ಸಂದೇಶದ ಮೂಲಕ ಅಥವಾ ಸಮಾವೇಶದ ಮೂಲಕ ಸಿದ್ದರಾಮಯ್ಯ ಶಕ್ತಿಯನ್ನ ವೃದ್ಧಿಸ್ಕೊಳ್ತಾರ. ಸಿದ್ದರಾಮೋತ್ಸವ 75ನೇ ವರ್ಷಾಚರಣೆ ಸಂದರ್ಭದಲ್ಲಿ ಅಮೃತ ಮಹೋತ್ಸವ ಏನಿನಲ್ಲಿ ಅಥವಾ ಸಿದ್ದರಾಮೋತ್ಸವ ಕಾರ್ಯಕ್ರಮದಲ್ಲಿ ದಾವಣಗೆರೆಯಲ್ಲಿ ನಡೆದಂತಹ ಅಭೂತಪೂರ್ವ ಕಾರ್ಯಕ್ರಮದ ಮೂಲಕ ಸಿದ್ದರಾಮಯ್ಯ ವರ್ಚಸ್ಸು ಮತ್ತು ಸಿಎಂ ಅಭ್ಯರ್ಥಿಯನ್ನು ಬಿಂಬಿಸಿಕೊಂಡು ಅದನ್ನ ಮುಂದುವರಿಸುವಂತ ಸಾಧ್ಯತೆಯನ್ನ ಈ ಸಭೆಯಲ್ಲಿ ಕಂಡು ಬರ್ತದೆಯಾ ಅನ್ನೋದು ಆ ಸಭೆ ಆದ ನಂತರ ಗೊತ್ತಾಗತ್ತೆ. ಹಾಗಾಗಿ ಆ ಸಭೆ ಆದ ನಂತರ ಸ್ಪಷ್ಟ ಸಂದೇಶಗಳು ಡಿ.ಕೆ. ಶಿವಕುಮಾರ್ ಇರ್ಬೋದು ಅಥವಾ ಪಕ್ಷದ ವರಿಷ್ಠರಿರ್ಬೋದು ಬರುವಂತ ಸಾಧ್ಯತೆ ಇದೆ. ಆ ನಂತರ ಅವ್ರು ನಿರ್ಧಾರ ಮಾಡ್ತಾರ ಅಥವಾ ಸಿದ್ದರಾಮಯ್ಯ ನಡೆಸಿದಂತದ್ದು ಕೇವಲ ಪಕ್ಷ ಮತ್ತು ಸಂಘಟನೆ ಕಾರ್ಯಕ್ರಮ ಅನ್ನುವ ಸಂದೇಶ ಬರ್ತದೆ ಅಂತ ಆದ್ರೂ ಸಹ ಮುಂದಿನ ದಿನಗಳಲ್ಲಿ ಈ ಸಮಾವೇಶದ ಬಳಿಕ ಅರ್ಥ ಆಗುತ್ತೆ. ಥ್ಯಾಂಕ್ ಯು ರಾಜಪ್ಪ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಗಮನಿಸ್ತಾ ಇದ್ದೀರಾ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿದ್ದಾರೆ. ಪ್ರಿಯಾಂಕಾ ಗಾಂಧಿ ಅವರನ್ನು ಕೂಡ ಭೇಟಿ ಮಾಡಿರುವಂಥದ್ದು. ಸಂಘಟನೆಗಳ ಹೆಸರಲ್ಲಿ ಸಮಾವೇಶ ವಿಚಾರಕ್ಕೆ ಸಂಬಂಧಿಸಿದಂತೆ ಚರ್ಚೆಗಳು ದೊಡ್ಡ ಮಟ್ಟದಲ್ಲಿ ನಡೀತಾ ಇತ್ತು. ಈ ಚರ್ಚೆಗೆ ಸಂಬಂಧಿಸಿದಂತೆ ಅಥವಾ ಮುಂದಿನ ಹಂತದ ಕಾರ್ಯಕ್ರಮದ ಬಗ್ಗೆ ಈ ಸಮಾವೇಶ ಇದೆಯಲ್ಲ, ಇದರ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಅವರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಎನ್ನುವಂಥ ಮಾಹಿತಿ ಸಿಕ್ಕಿದೆ. ಗಮನಿಸ್ತಾ ಇರಬಹುದು ನೀವು ಕೂಡ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162.
GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.